ಮಾವ್ ಏನೇ? ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಆ ಯಾಸ್ಕೆಗಿಲ್ಲ ಕಂಗ್ಲ ಇಕ್ಕಂತೀಯ, ಇಲ್ಲ ಹಾಸ್ಕೊಂಡ್ ಮಲ್ಕಂತೀಯ, ಇಲ್ಲ ತಲೆ ಮೇಲೆ ಇಕ್ಕಂತೀಯ. ಏನಕ್ಕಿದ್ಯಾ ಯಾಸ್ಕೆಗ? ಅಯ್ಯೋ ಏನು ಹೇಳಿ ಹೋಗೆ, ಏನು ಹೇಳಿ ಹೋಗು. ಅವತ್ತು ಕಳ್ಳನ್ ಬಂದು ಹೋದಾಗಿಂದ ಯಾಕೋ ನನ್ನ ಮನಸ್ಸೇ ಸರಿಯಿಲ್ಲಮ್ಮ. ಅದಕ್ಕೆ ಶಾಸ್ತ್ರ ಕೇಳಕ್ಕೆ ಹೋಗಿದ್ನಿ ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನದಾಗ. ಅದಕ್ಕೆ ಹೇಳಿದ್ನು, ಒಂದು ತಿಂಗಳು ಹಾಸಿಗೆ ತಲೆ ಮೇಲೆ ಇಕ್ಕಮ್ಮ, ನಿಂಗೇನೇ ದೋಷ ಇದ್ರು ಪರಿಹಾರ ಆಗ್ತೈತೆ ಅಂತ. ಅದಕ್ಕೆ ಹೋಗಿದ್ನಿ ಸುನಂತೆ. ಅದಕ್ಕೆ ಹೊಸದು ಹಾಸಿಗೆ ತಗೊಂಬಂದು ತಲೆ ಮೇಲೆ ಇಕ್ಕೊಂಡಿದ್ದೀನಿ. ಅದ್ಯಾವ ನಾವು ಟಿಕ್ಕ ತೊಳೆದಿರೋ 500 ಹಾಸ್ಕೆ ಎತ್ತಿ ತಲೆ ಮೇಲೆ ಇಕ್ಕೊಂಡೆ ದೋಷ ಪರಿಹಾರ ಆಗ್ತೈತೆ ಅಂತ ಹೇಳ್ದನ. ಅದ್ಯಾವನದಕ್ಕೆ ನಾನು ಕರ್ಕೊಂಡೋಗು. ನೋಡಿ ಅವನ ಜನ್ಮ ಜಾಡ್ಸಕ್ ಬಿಡ್ತೀನಿ. ಇಕ್ಕಮ್ಮ ಕೆಳಕ್ಕೆ ಹಾಸ್ಕೆನಾ ಇಕ್ಕೋ. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ನಾನು ಹಾಸಿಗೆಗೆಲ್ಲ ಕಿಕ್ಕಲ್ಲ. ಯಾಕೋ ನಂಗೆ ಮನಸ್ಸೇ ಸರಿಯಿಲ್ಲ. ಅದಕ್ಕೆ ಅಯ್ಯಪ್ಪನ ಹೇಳಿದ್ದೇನ ನಿಜ ಆಗ್ತೈತೇನೋ, ನನಗೇನೋ ದೋಷ ಆದೇನೋ, ಅದು ಪರಿಹಾರ ಆಗಲಿ ಸುಮ್ಮನೆರು. ಯಾವುದೋ ಒಂದು ಮೈ ಮ್ಯಾಗಿಂದ ಕಳ್ದು ಹೋಗ್ಲಿ. ನಿಂಗೇನು ಬಾಧೆ? ನೀನೇ ನಿನ್ನ ತಲೆ ಮೇಲೆ ಇಕ್ಕೊಂಡಿದ್ಯಾ? ನಾನು ತಾನೇ ನನ್ನ ತಲೆ ಮೇಲೆ ಇಕ್ಕೊಂಡಿರೋದು. ದಿವಾಕರ್ ಹೇಳಿದ್ದು ಮಗುಗೆ ನಾಮಕರಣ ಅಂತ ಯಾವಾಗ ಮಾಡೋದ? ಅಜ್ಜಿನ ಕೇಳು ಅಂತನ್ನ. ಮಗು ದೊಡ್ಡದೇ ಆಗೋಯ್ತು, ಇನ್ನು ಯಾವಾಗ ನಾಮಕರಣ ಮಾಡೋದ? ಸಿಕ್ಕಿದ್ರೆ ಕಟ್ಟುಗಳು ಕೊಡು ಅಂತೇಳು, ಮಾಡೋಣ. ಓಹೋ, ಏನು ನಾಮಕರಣ ಅಂದರೆ ಸುಮ್ಮನೆ ಆಗ್ಬಿಡ್ತೈತಾ? 300-400 ಜನಕ್ಕೆ ಊಟ ಹಾಕ್ಬೇಕು. ಹೂಗ್ಲು ಏನಾಯ್ತು? ಊಟದ ಖರ್ಚು ಏನಾಯ್ತು? ಸಿಕ್ಕಿದ್ರೆ ಕೊಡು ಅಂತೇಳು. ಮಾತಕ್ಕೆ ಮುಂಚೆ ನಾನು ಬಂದು ಕೇಳ್ತೀರಿ ಅಮ್ಮನು ಮಗನು. ಹೇಳೋ ಚೆನ್ನಾಗದೆ. ಓಹ್, ನನಗೇನು ಗಾಚಾರನ? ಹೋಗಲೇ ಹೋಗೆ ಸಂಪಾದನೆ ಮಾಡಿ ಇಕ್ಕವನೇನು ಎತ್ಕೊಂಬಂದು ಖರ್ಚು ಮಾಡೋಕ್ಕೆ ಕೇಳು. ಎಲ್ಲದಕ್ಕೂ ನನ್ನೇ ಬಂದು ಕೇಳ್ತೀರಿ. ನಾನೇನು ಕೂಲಿಗೆ ಬರ್ತೀನೋ ನಾಳೆಗೆ ಬರ್ತೀನೋ, ಇಲ್ಲ ತೋಟದಾಗ ಸಂಪಾದನೆ ಮಾಡಿದ್ದು ನನಗೆ ಕೊಡ್ತಾವ್ರ? ನಿನ್ನ ಗಂಡು ನಿಮ್ಮ ಯಜಮಾನು ಹೋಗಿ ಅವ್ರ ಅಪ್ಪನ ಕೇಳು ಅಂತ ಹೇಳೋಗು. ಮಗು ಇರೋದು ಒಬ್ಬ ಮಗನ ಕೊಡಮ್ಮ, ಮಗುಗೆ ನಾಮಕರಣ ಮಾಡಲಿ ಗ್ರ್ಯಾಂಡಾಗೆ. ಏನು ನಿನ್ನ ಹತ್ರ ದುಡ್ಡುಗಳೇ ಇಲ್ಲ? ನಿನ್ನ ಹತ್ರ ಎಷ್ಟು ದುಡ್ಡು ಅದೆ ಅಂತ ನನಗೂ ಗೊತ್ತು. ಕೊಡಮ್ಮ. ಓಹೋ, ನೀನು ಬಲ ಇದೆಯಾ? ಹ್ಞೂ, ಸಂಪಾದನೆ ಮಾಡಿ ಕೊಟ್ಟಿದ್ಯಾ ನನ್ನ ಕೈಕ. ನಿನ್ನ ಕೇಳ್ದಾಗೆಲ್ಲ ಕೊಡಕ್ಕ. ಎದ್ದೋಗಿಲೇ ಎದ್ದೋಗೆ. ನೀನು ಇವಾಗ ನಾಮಕರಣ ಮಾಡಿಲ್ಲ ಅಂತಂದ್ರೆ ಅದ್ಯಾವಿ ಮನ್ಕೋತಾನೆ ಹೇಳಿ ಎಂಟ್ರನ್ನ ಮಗುನ ಕರ್ಕೊಂಡು. ಅವಾಗ ನೀನೇ ಅಡುಗೆ ಮಾಡಬೇಕು, ನೀನೇ ತೋಟದಾಗ ದುಡಿಬೇಕು. ಏನೋ ಇವಾಗ ಬಾಯಿ ಮುಚ್ಕೊಂಡು ತೋಟದಾಗ ಕೆಲಸ ಮಾಡ್ತಾವನೆ, ಮನೆಗೆ ಮ್ಯಾಗಿ ಎಲ್ಲ ಕೆಲಸ ಮಾಡ್ಕೊಂತಾಳೆ. ನಂಗೇನಾಗ್ಬೇಕು ಹೇಳು? ಹೋಗ್ಲಿ ಅವನು. ಮೊಟ್ಟೆ ಹೇಳು, ನಿಮ್ದೊಳೆ ಸಾವು ನಂಕ. ಏನೋ ಸಂಪಾದನೆ ಮಾಡಿ ಬಂದು ಕೊಟ್ಟಂಗೆ ಕಾಸುಗಳು ಕೇಳೋದು ಬಂದು ಬಂದು ಅಮ್ಮನೋ ಮಕ್ಕಳು. ಹೋಗು, ಯಾವ್ದಾರ ಒಳ್ಳೆ ದಿನ ಆಯ್ತೇನೋ ಕೇಳು ಹೋಗಿ ಅಂತೇಳು. ಯಾವಳೆ ಸುನಂತಿ ನಿನ್ನೆಯಿಂದ ಏನೋ ರಾಜಪ್ಪನು ಯಾರನ್ನೋ ಕರ್ಕೊಂಬಂದು ಮನೆ ಕ್ಲೀನ್ ಮಾಡ್ತಾವನೆ. ಏನಕ್ಕಿರ್ಬೋದು? ಅವ್ರದ್ದು ಮನೆ ಅದಲ್ಲ, ಇಲ್ಲಕ್ಕೆ ಮನೆ ಕ್ಲೀನ್ ಮಾಡಿಸ್ತಾವನೆ. ನೀನೇನ ಕೋಳಿನ ಬಿಡ್ದಿರ ಇಟ್ಕೊಂಡಿದ್ಯಾ? ಏನ್ ಪ್ರಪಂಚದಾಗ ಯಾರನ್ನ ಕೋಳಿನ ಸಾಕ್ತವ್ರಲ್ಲ ಬಿಡುವತ್ತ? ಅದೇಲಕ್ಕನ ಹೋಗ್ಲಿ, ಹಂಗೆ ಏಲಕ್ಕ ಹುಚ್ಚ ಕೂಡ ಬಿಡ್ದಿರ ಇಟ್ಕೊಂಡಿದ್ಯಾ? ಹ್ಞೂ ಬಂದ್ಬಿಡು. ಯಾಕ ಯಾವಳನ್ನ ಬಡ್ದು ಬಾಯಿಗೆ ಹಾಕೊಂಡ್ಲಿ? ಬೇಡ ಬೇಡ, ನಾನು ಎತ್ತು ಬಿಡಲ್ಲ. ನನ್ನ ಕೋಳಿ ನನ್ನ ಹತ್ರ ಇರ್ಲಿ. ಮೌ ಬಿಡಮ್ಮ, ಮೌ ಬಿಡಮ್ಮ, ಓಡಾಡ್ಕೊಂಡ್ ಬರ್ಲಿ. ಲೇ ಕಲ್ತಿರಲೇ, ಯಾರನ್ನ ಬಡ್ದು ಬಾಯಿಗೆ ಹಾಕೊಂಡಾರ? ಈ ಬೈಟ್ಲೆ ಓಡಾಡ್ಕೊಂಡಿರ್ತದೆ. ಬಿಡಮ್ಮ, ಬಿಡು ಕೋಳಿನ ಬಿಡ. ಪಾಪ ಎಷ್ಟು ಚೆನ್ನಾಗಿ ಓಡಾಡ್ತೈತೆ. ಇಟ್ಕೊಂಡಿರ್ತೀಯ? ಯಾರು ಇಟ್ಕೊಂಡು ಹೋಗ್ತಾರೆ ನಿನ್ ಕೋಳಿನ? ಯಾರು ಇಟ್ಕೊಂಡು ಹೋಗಲ್ಲ. ಅದೇನೋ ನಂಗೂ ತಿಳಿತು. ಅದೇನೋ ಮನೆ ರೆಡಿ ಮಾಡಿಸ್ತಾ ಇರೋದ? ತಡಿ, ಅವ್ಳು ಜ್ಯೋತಿ ಬರ್ತಾವಳು, ಕೇಳೋಣ. ಲೇ ಜ್ಯೋತಿ, ಬಾರ ಇಲ್ಲಿ. ಏನಜ್ಜಿ? ಇದೇನಜ್ಜಿ ತಲೆ ಮೇಲೆ ಹಾಸಿಗೆ ಇಟ್ಕೊಂಡಿದ್ಯಾ? ಯಾಕಜ್ಜಿ? ಅಯ್ಯೋ, ನನ್ನ ಕಷ್ಟ ಯಾರು ಕೇಳಲಿ ಆ ಜ್ಯೋತಿ. ಏನೋ ದೋಷ ಆಯ್ತಂತಮ್ಮ, ಅದಕ್ಕೆ 500 ತಲೆ ಮೇಲೆ ಹಾಸಿಗೆ ಇಕ್ಕ, ದೋಷ ಎಲ್ಲ ಪರಿಹಾರ ಆಗ್ತದೆ ಅಂದ್ರು. ಅದಕ್ಕೆ ಹಾಸಿಗೆ ಇಕ್ಕೊಂಡಿದ್ದೀನಿ. ಏನೇ ಅಲ್ಲೆಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ? ಯಾಕೆ ನಿಮ್ಮನೆ ಇಲ್ಲ? ಇಲ್ಲಾಕ್ ಬರ್ತಾ ಇರೋದು ನೀವು? ಇಲ್ಲೇನು ಕ್ಲೀನ್ ಮಾಡ್ತಾ ಇರೋದಾ? ನಾವು ಈ ಮನೆಗೆ ಬರ್ತಾ ಇದ್ದೀರಿ. ಆ ಮನೆಗೆ ನಮ್ಮ ಅಮ್ಮನು ನಮ್ಮ ಅಕ್ಕನೂ ಇರ್ತಾರೆ. ನಾನು, ನಮ್ಮ ಅಪ್ಪನು, ನಮ್ಮ ಸಂಗೀತ ಅಮ್ಮನು, ಬಬ್ಲು ಎಲ್ಲ ಈ ಮನೆಗೆ ಇರ್ತೀರಿ. ಅದೇಕೆಲೆ ಜ್ಯೋತಿ, ನಿಮ್ಮ ಸ್ವಂತ ಮನೆ ಬಿಟ್ಬಿಟ್ಟು ಇಲ್ಲಿ ಬಾಡಿಗೆ ಮನೆಗೆ ಬರ್ತಾ ಇದ್ದೀರಾ? ಅದೇನು? ಅದೇನೋ ಗೊತ್ತಿಲ್ಲ ಅಜ್ಜಿ, ನಮ್ಮ ಅಪ್ಪನೇ ಹೇಳಿದ್ದು ಇನ್ಮೇಲೆ ನಾವು ಅಲ್ಲೇ ಇರೋದು ಅಂತ. ಅಲ್ಲ ನೀನಾಕೆ ನಿಮ್ಮ ಅಮ್ಮನ ಜೊತೆಗಿರ್ತೀರಾ? ಇಲ್ಲಿ ಸಂಗೀತ ಜೊತೆಗಿದೆಯಾ ನೀನು? ನಾನು ನಮ್ಮ ಅಮ್ಮನ ಜೊತೆಗಿರಲ್ಲ, ನಾನು ನಮ್ಮ ಸಂಗೀತ ಅಮ್ಮನ ಜೊತೆಗೆ ಇರೋದು. ಓ, ನೀನು ಬರೀ ಚಿತ್ರಂಗಿದ್ದಂಗಿದ್ಯಾ ಬಿಡು. ಅಲ್ಲ, ಸ್ವಂತ ನಿಮ್ಮ ಅಮ್ಮನ್ನ ಬಿಟ್ಬಿಟ್ಟು ನೀನು ಇವಳ ಜೊತೆಗೆ ಇರ್ತೀನಿ ಅಂತೆಲ್ಲ. ಇವಳೇನು ಬಲ್ಲಿ ನೋಡ್ಕೊಂಬಿಡ್ತಾಳ ನಿಮ್ಮ ಅಮ್ಮನಕಿನ ಹೆಚ್ಚಾಗೆ? ನಮ್ಮ ಸಂಗೀತ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಂತಾಳೆ. ಅದಕ್ಕೆ ನಾನು ನಮ್ಮ ಸಂಗೀತ ಅಮ್ಮನ ಜೊತೆಗೆ ಇರ್ತೀನಿ. ಇವಾಗ ತೋತಾ ಇರೋದು ನೀನು? ಅಲ್ಲಿ ನಾನು ಬಟ್ಟೆಗಳು ಬ್ಯಾಗು ಎಲ್ಲ ಐತೆ, ಅದಕ್ಕೆ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ರಾಜಪ್ಪನ ಹೋಗೋನೆ ಸಂಗೀತ ಅಮ್ಮನ ಕರ್ಕೊಂಬರಕ್ಕ. ಅದಕ್ಕ ಅಲ್ಲೇ ಪಾಪ ಪದ್ದಿಗೆ ಏನು ಗೊತ್ತಾಗಲ್ಲೇ. ಯಾಕೆ ಅವಳನ್ನ ಬೇರೆ ಇಕ್ತಾ ಇರೋದು? ನೀನು ಇದೆಯಲ್ಲ ಮಗಳ, ಏನು ನಯ ಪೈಸಕ್ಕೆ ಬೇಡ, ನೀನು ಬಲ್ ಬಿತ್ರಿ ನೀನು. ನಮ್ಮ ಅಮ್ಮನೇ ಹೇಳಿದ್ದು, ನಮ್ಮ ಪದ್ಮಮ್ಮನ ಹೇಳಿದ್ದು, ನೀವು ಮನೆಗಿರೋದು ಬೇಡ, ಬೇರೆ ಮನೆಗೆ ಹೋಗಿರೋಗ್ರಿ ಅಂತ. ಅದಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಲೇ, ನಿಮ್ಮ ದೊಡ್ಡಪ್ಪನ ನಿಮ್ಮ ದೊಡ್ಡಮ್ಮನಲ್ಲೇ? ಅವ್ರು ಬಂದೇ ಇಲ್ಲ? ಅವರು ಇನ್ನು ಬರಲ್ಲ, ಅಲ್ಲೇ ಇರ್ತಾರೆ. ನಾನು ಹೋಗ್ಬೇಕು ಅಜ್ಜಿ. ನಾವು ನಡಿ, ಒಳಕ್ಕೆ ನಡಿ. ಬಿಸಿಲು ಹಂಗೆ ದಗಿಸ್ತಾ ಐತೆ. ನಡಿ, ಒಳಕ್ಕೆ ನಡಿ. ಆ ಕೋಳಿ ಎತ್ಕ, ಆ ಕೋಳಿನ ಎತ್ಕೊಂಡ ಒಳಕ್ಕೆ ನಡಿ, ನಾನು ಬರ್ತೀನಿ. ಮಾವು ರಸ ತಿರ್ತದ ನಡಿಯಮ್ಮ, ಕೋಳಿ ಎತ್ತು ಹೋಗಲ್ಲ. ನೀನೇ ನಿಂಗ್ಸಾಯ್ತೀಯಾ? ಅದ್ರಷ್ಟು ಓಡಾಡ್ಕೊಂಡ್ ಬರ್ಲಿ ನಡಿ. ಅಲ್ಲಿ ಇಲ್ಲಿ ಅದನ್ನ ಕಟ್ಟಾಕಿತ್ತವೆ ಇದ್ರೆ ಹತ್ನಡದ ನರವ ನಾರಾಯಣ ಅಂತ ಇರೋದ. ಓ ಸರಿ ನಡಿ, ಒಂದು 5 ನಿಮಿಷ ಓಡಾಡ್ಕೊಂಡಿರ್ಲಿ, ಆಮೇಲೆ ಕಾಯಿ ಎತ್ಕೊಂಡಾಗ ಒಳಗಿಕ್ಕಂತೀನಿ ನಾನು. ನಡಿ. ಅದೇ ಕೋಳಿ ಇಕ್ಕಿದ್ಯಾ? ಕಟ್ಟುಗಳ ಕೊಡಿತಾ ಹೋಗಿ ತಕೊಂಬರ್ತೀನಿ.
ಮುಚ್ಕೊಂಡು ಕೊಟ್ಟಿರೋ ತಿಂದು ಎತ್ತಲೇ ಎತ್ತ. ಓಹೋ ನಿಮ್ಗೆ ರುಚಿ ರುಚಿಯಾಗೇ ಬೇಕು. ಏನ್ ನಿಮ್ಮ ಅಪ್ಪನ ಸಂಪಾದನೆ ಮಾಡಿ ಮಾಡಿ ತಂದಾಗ್ತಾವನೆ. ಮಾಡ್ತೀನಿ ಇರು ನಿಂಕ. ಕೂತ್ಕಳ ಅಂತಂದ್ರೆ ತಿರ್ಗಾ ಮಾತಾಡ್ತಾ ಇದ್ಯಾ? ಏನ ಏನ ಏನ್ ಬೊಗಳು? ಲೈ ಎತ್ತೋಗಿದ್ದೆ. ಊಟ ತಿಂದಿರಾ ಬೆಳಗ್ಗೆಯಿಂದ? ನಿಮ್ಮ ಅಪ್ಪನೇ ತದ್ನ ಯಾಕೆ ಇವಾಗ? ಬೆಳಗ್ಗೆಯಿಂದ ಊಟ ತಿಂದ್ರೆ ಎತ್ತೋಗಿದ್ದೆ ಅಂತ ಕೇಳ್ತಾ ಇರೋದು. ಎತ್ತೋಗಿದ್ದೆ? ನಂಗೆ ಊಟ ಏನು ಬೇಡ. ನಾನು ಮೇಸ್ಟ್ರ ಮನೆಗೆ ಊಟ ತಿಂದಿದ್ದೀನಿ. ನಾವು ಅಲ್ಲೇ ಹೊಸ ಮನೆ ಮಾಡಿದ್ರೆ ಅದಕ್ಕೆ ನನ್ನ ಬಟ್ಟೆಗಳೂ ಬ್ಯಾಗ್ ಎತ್ಕೊಂಡು ಹೋಗಿ ಬಂದೆ. ಹೊಸ ಮನೆ ಮಾಡಿರೋದು ಅವ್ರಕ, ನಿಂಕಲ್ಲ. ಅವಳಲ್ಲ ಯಾವಳ ಸಂಗೀತನ ಪಂಗೀತನ ಅವಳ್ಕ. ನೀನೇನು ಕೋತಾ ಇರೋದು ಆ ಮನೆಕ? ನೀನ್ ಇಲ್ಲೇ ಬಿದ್ದಿರಿ ನಮ್ಮ ಜೊತೆಗೆ. ಓ ನಾನಿರಲ್ಲ ನಿಮ್ಮ ಜೊತೆಗ, ನಂಗೆ ಬೇಕಾಗಿಲ್ಲ. ತೂ ನಾನಿರಲ್ಲಮ್ಮ ನಿಮ್ಮ ಜೊತೆಗ. ಏಟಿಗೆ ತಿಂತೀಯಾ? ಏನ್ ಹಂಗ್ ಮಾತಾಡ್ತಾ ಇದೀಯಾ? ದೊಡ್ಡವರು ಚಿಕ್ಕವರನ್ನ ಗೌರವ ಇರ್ಲಿ. ನಿಂಕ ದುರಂಕಾರ ಜಾಸ್ತಿ. ನಿಂಕ ದುರಂಕರನೇ, ನಂಕಲ್ಲ ದುರಂಕರ. ನಿನಗ್ ದುರಂಕರ ನಿಮ್ಮ ಅಪ್ಪನ ತಂದಾಗ್ತಾರಲ್ಲ ಚೆನ್ನಾಗಿ, ಅದಕ್ಕೆ ತಿಂದು ತಿಂದು ದುರಂಕರ ನಿಂಕ. ಹೋಗಲೇ ಹೋಗೆ. ಅಮ್ಮ ಇವನನ್ನ ಚೆನ್ನಾಗಿ ಹೊಡ್ಸಾಕ್ತೀನಿ ನೋಡ್ಕೊ. ಇಲ್ಲಿಂದ ಹೋಗೋಷ್ಟಲ್ಲೇ ಚೆನ್ನಾಗಿ ಹೊಡೆದ್ಬಿಟ್ಟೆ ಹೋಗೋದು ನಾನು. ಎಷ್ಟೊಂದು ಮಾತಾಡ್ತಾ ನೋಡಮ್ಮ ಕೆಟ್ಟ ಕೆಟ್ಟ ಮಾತೆಲ್ಲ ನೀನು. ಲೈ ಯಾಕೆ ಜೊತೆ ಹಂಗಂತ್ಯಾ? ಅವನ ನಾನು ಎಷ್ಟು ದೇವ್ರಿಗೆ ಹೊರಬೇಡಿ ಎತ್ತಿರೋದಂತ ನಿಂಕೇನೇನು ಗೊತ್ತೇನೆ? ಯಾಕೆ ಹಂಗಂತ ಇದೆಯಾ ನನ್ನ ಮಗನ? ಊನಮ್ಮ ಈ ಕಪಲ್ನಾಕನ ಅದೆಷ್ಟು ದೇವ್ರಿಗೆ ಹೊರಬೇಡಿ ಎತ್ತಿದ್ಯೋ. ಇದೊಂದು ಗೋಂಡ ಕಪಲ್ನಾಕನು. ಥೂ ಲೇ ಮಗು ಸರೋತನ್ ಬಿಡೆ. ಒಂದೆರಡು ದಿವಸ ಬಿಡು ಅವನ ಸುದ್ದಿ. ಏನ್ ನಿಂಕ ಅವನ ಎಳೆ ಮಗು ದೊಡ್ಡವನ ಆತ ಸರೋತಾನೆ. ನೀನ್ ಇಲ್ಲೇ ಬಿದ್ದಿರ ಅವ್ರ ಜೊತೆಗೆ ಏನ್ ಇರ್ಬೇಡ ನೀನು. ಇಲ್ಲ ನಿನ್ ಜೊತೆಗೆ ಇರಲ್ಲ ನಾನು. ನನ್ ಸಂಗೀತಮ್ಮನೇ ಬೇಕು. ನಾನು ಸಂಗೀತಮ್ಮನ ಜೊತೆಗೆ ಇರ್ತೀನಿ. ನೋಡ್ದೇನಮ್ಮ ಹೆಂಗ್ ಮಾತಾಡ್ತಾವನೆ? ಇವಾಗ ಬಿಡ್ಬೇಕ ಬೇಡ? ಲೇ ಕಪಲ್ನಾಕ ವರ್ಷದ ಬಾಯಿ ಮುಚ್ಕೊಂಡಿರ. ಏನ ಬಂದಿರೋದ್ ನಿಂಕ? ಅದೇನೋ ಬಟ್ಲ ಕೊಟ್ಟೋಳೆ ಮೆಕ್ಕ ನೀನು. ಇದೊಂದು ದೊಡ್ಡ ಬಕ್ಕೆ ನಂಕ. ಕಾಟ ಇವಂದಂದು ಇವನು ಒಟ್ಟುತ್ತೋಗ. ನೀನ್ ಉಟ್ಕೋ ಕೋಪ ಒಂದ್ ಕೇಳು. ಮುಚ್ಕೊಂಡ್ ತಿಂದೆತ್ತ. ಏಯ್ ನಡಿಯ ಒಳಕ. ಬಟ್ಟಿಗೆ ಎತ್ಕೊಂಡು ಹೋಗಕ್ ಬಂದೋಳಂತೆ. ಬಟ್ಟಿಗೆ ಎತ್ಕೊಂಡು ಹೋಗಕ್ಕ ನಡಿ ಒಳಕ. ಎತ್ತು ಹೋಗೋದ್ ಬೇಡ, ಮನೆಗೆ ಬಿದ್ದಿರೋ. ಇಲ್ಲ ನಾನಿರಲ್ಲ ನಿಮ್ ಜೊತೆಗ. ನಾನು ಹೋಗ್ಬೇಕು. ಇಕ್ಕಿದ್ಯಾ ಕಟ್ಟಿಗ್ಲ? ಇಕ್ಕಿದ್ಯಾನ ಕಟ್ಟಿಗ್ಲ? ಇದ್ರೆ ಕೊಡು, ಹೋಗ್ ತಕೊಂಬತ್ತೀನಿ. ನಿಂಕ ಕೋಳಿ ಸಾರು ಮಾಡಿಕಕ್ಕ ನಾನ್ ಕೂಲಿಗೆ ಹೋಗ್ಬೇಕಾ? ಎತ್ತ ನಿನ್ ತಿಕ್ಕಗ್ ನನ್ ಜೋಡಾಗ್ತ. ಎತ್ತಿ ಕಡೆಯಿಂದ ಕೊಟ್ಟಿದ್ದೀನಿ ಅಂದ್ರೆ ಗೂಬಿಗ್ಲ ಎದ್ರೋಗ್ಬಿಡ್ಬೇಕು. ಮಾವ್ ಬಾಯ್ ಮುಚ್ಕೊಂಡಿರಮ್ಮ ನೀನು. ನನ್ ಮಗನ ಎರಕ್ಕೆ ಎಷ್ಟು ದೇವ್ರಿಗೆ ಕೊರ ಬಿದ್ದಿದ್ದೀನೋ ನಾನು. ಏನಮ್ಮ ಅವ್ನು ನಂಗೆ ಬೈತಾ ಇದೀಯಾ? ಅಯ್ಯೋಯ್ಯೋ ಸಾಧುವಿಲ್ಲಮ್ಮ, ಸಾಧುವಿಲ್ಲ. ಹುಟ್ಟಿರೋದ್ ನೋಡಿ ಹೆಂಗದೆ ಹುಟ್ಟು. ಅಯ್ಯ ನೀನ್ ಮಕ ಮುಚ್ಚೋಗ. ಅದ್ ಯಾರ್ದೋ ಏನೋ ಹೋಗೋ. ಅದ್ ನೀಡ್ಕೊಂಡ್ ಸಾರ್ ಮಾಡ್ಬಿಟ್ರೆ ಅವ್ರೇನ್ ಸುಮ್ನೆ ಇರ್ತಾರೇನಾ? ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ.